ಸ್ನೇಹಿತರೆ ನಮಸ್ಕಾರ, ನಾನು ರಘು ಜಾಣಗೆರೆ. ನನ್ನ ಜೊತೆಗೆ ಇವತ್ತು ನಿರಂಜನ್ ಅನ್ನೋರು ಇದ್ದಾರೆ. ಬಹಳ ಬೇಸರದ ಮತ್ತೆ ತುಂಬಾ ದುಃಖದ ವಿಚಾರ. ಇಡೀ ವ್ಯವಸ್ಥೆ ಹಾಳಾದ್ರೆ ಯಾವ ರೀತಿಯಾಗಿ ಆ ವ್ಯವಸ್ಥೆಯಲ್ಲಿ ಬರ್ತಾ ಇರುವಂತಹ ಜನರು ಬಾಧಿತರಾಗ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇರುವಂತಹ ವಿಚಾರ. ನನ್ಗಂತೂ ಒಂದ್ ರೀತಿಯಲ್ಲಿ ತುಂಬಾ ನಾನು ತಾಳ್ಮೆನೆ ಕಳ್ಕೊಂಡೆ. ಅವ್ರದ್ದು ಸುದ್ದಿಯನ್ನ ವಿಚಾರವನ್ನ ಕೇಳಿ ಇಷ್ಟೆಲ್ಲ ಈ ತರದ ಜನರು ಇರ್ತಾರ ಈ ಸಮಾಜದಲ್ಲಿ ಅನ್ನುವಂತ ಒಂದು ಅಸಹ್ಯ ನನಗೆ ಆ ಜನರ ಮೇಲೆ ಹುಟ್ಟಿತು. ಇವರು ನಿರಂಜನ್ ಅಂತ, ಅವ್ರಿಗೆ ಒಂದು 5 ವರ್ಷದ ಮಗು ಕಳೆದ 2-3 ತಿಂಗಳಾಯ್ತಾ 4 ತಿಂಗಳ ಹಿಂದೆ ಚನ್ನಪಟ್ಟಣದಲ್ಲಿ ಮಗು ಅವ್ರ ಮನೆ ಮುಂದೆ ಆಟ ಆಡ್ತಾ ಇದ್ದಾಗ ಅಲ್ಲೆಲ್ಲೋ ರೋಡ್ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವಾಗ ಮನೆಗೆ ಹಾವು ಬಂದು ಆಟ ಆಡ್ಬೇಕಾದ್ರೆ ಮಗುಗೆ ಹಾವು ಕಚ್ಚಿದೆ. ಆ ಮಗುನ ತಕ್ಷಣಕ್ಕೆ ಗೊತ್ತಾಗಿ ಅವರು ಚನ್ನಪಟ್ಟಣ ಆಸ್ಪತ್ರೆ ಕರ್ಕೊಂಡ್ ಬರ್ತಾರೆ. ಚನ್ನಪಟ್ಟಣ ಆಸ್ಪತ್ರೆಯಲ್ಲಿ ಇದ್ದಂತಹ ಒಬ್ಬ ರಂಜಿತ್ ಅಂತ ಒಬ್ಬ ಡಾಕ್ಟ್ರು, ಅವನ ಹೆಸರು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಬೇರೆಯವ್ರಿಗೆ ನಿಮ್ಗೂ ಕೂಡ ಎಚ್ಚರವಾಗಿರೋದಕ್ಕೆ ಅನುಕೂಲ ಆಗುತ್ತೆ. ರಂಜಿತ್ ಅಂತ ಚನ್ನಪಟ್ಟಣದಲ್ಲಿ ಅವತ್ತು ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ MBBS ಓದ್ಕೊಂಡಿರುವಂತಹ ಫಿಸಿಷಿಯನ್ ಡಾಕ್ಟ್ರು ಆ ಮಗುವನ್ನ ನೋಡಿ, ಹೌದು ಇದು ಏನು ನಾಗರಾವ್ ಕಚ್ಚಿದೆ ಅಂತ ಹೇಳಿ ಗೊತ್ತು ಮಾಡ್ಕೊಂಡು ಬರೆದು ಆ ಮಗುಗೆ ಏನು ಆಂಟಿ ಸ್ನೇಕ್ ವಿನಮ್ ಹಾವು ಕಚ್ಚಿದಾಗ ಮಕ್ಕಳಿಗೆ ಇದಕ್ಕೆ ವಿಷ ಏರಿದಾಗೆ ಆಂಟಿಡೋಟ್ ಕೊಡ್ಬೇಕಲ್ಲ, ಆಂಟಿ ಸ್ನೇಕ್ ವಿನಮ್ ನ ಕೊಟ್ಟು ಆ ಮಗುವಿನ ವಿಷವನ್ನ ಮಗುವಿಗೆ ಏರಿದಾಗಿ ನೋಡ್ಕೋಬೇಕಾಗಿರುವಂತ ಒಬ್ಬ ಡಾಕ್ಟರ್ ಅಷ್ಟಾಗ ಮಗುವಿಗೆ ಒಂದು ರ್ಯಾಂಟಾಕ್ ಇಂಜೆಕ್ಷನ್, TT ಇಂಜೆಕ್ಷನ್, ಎಲ್ಲಾದ್ರೂ ನಮ್ಗೆ ಕಬ್ಬಣ ಏನಾದ್ರು ತಾಕಿದ್ರೆ ಟೆಟನಸ್, ಅದು ಟಾಕ್ಸೈಡ್ ಕಾಯಿಲೆ ಬರಬಾರ್ದು ಅಂತ ಹೇಳಿ ಏನು ಟೆಟನಸ್ ಇಂಜೆಕ್ಷನ್ ಕೊಡ್ತಾರೋ ಆ ತರದ್ದು ಒಂದು ಇಂಜೆಕ್ಷನ್ ಮತ್ತೆ ಇದನ್ನ ರ್ಯಾಂಟಾಕ್ ಅನ್ನ ಕೊಟ್ಟು ಆ ಮಗುನ ನೀವು ಇಲ್ಲಿಂದ ಆಗಲ್ಲ, ಇಲ್ಲಿಂದ ಬೇರೆ ಕಡೆ ಕರ್ಕೊಂಡೋಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನೋ ಹೇಳಿ ಇವ್ರಿಗೆ ಬರ್ಕೊಟ್ಟು ಕಳಿಸ್ತಾರೆ. ಪಾಪ ಇವರು ಆ ಸಂದರ್ಭದಲ್ಲಿ ಸರಿ ಆಂಬುಲೆನ್ಸ್ ಕಳಿಸಿ ಅಂತ ಹೇಳಿದ್ರು. ಇಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಇಲ್ಲ, ಎಲ್ಲೋ ಹೋಗಿದೆ ಅಂತ ಹೇಳಿ ಹೇಳ್ತಾರೆ. ಪಾಪ ಇವರು ಬೇರೆ ಆಂಬುಲೆನ್ಸ್ ಇಟ್ಕೊಂಡು ಇನ್ನೊಂದು ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡ್ಬರೋ ಅಷ್ಟರಲ್ಲಿ ಪಾಪ 5 ವರ್ಷದ ಮಗು, ಸಣ್ಣ ಮಗು, 5 ವರ್ಷದ ಮಗು, ಜಸ್ಟ್ ಮಕ್ಳಿರುವಂತವ್ರು ಇಮ್ಯಾಜಿನ್ ಮಾಡ್ಕೊಳ್ಳಿ. ನನಗಂತೂ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಆಗಿಲ್ಲ ಅವ್ರು ಹೇಳ್ತಾ ಇರೋದನ್ನ ನೋಡಿ. 5 ವರ್ಷದ ಮಗು ಬೆಂಗಳೂರು ಕರ್ಕೊಂಡು ಬಂದು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ಅಲ್ಲಿ ಬರೋವಷ್ಟರಲ್ಲೇ ವಿಷ ಮಗುಗೆ ಅದು ನ್ಯೂರೋಟಾಕ್ಸಿಕ್ ಪಾಯ್ಸನ್ ಆಗುವಂತಹ ಒಂದು ಹಾವು ಕಚ್ಚಿದ್ರಿಂದ ಅದು ನ್ಯೂರೋಟಾಕ್ಸಿಕ್ ಪಾಯ್ಸನ್ ಮಗುವಾಗಿ ಆ ಮೆದುಳಿಗೆ ಅದು ಪಾಯ್ಸನ್ ಹೋಗಿ ಆ ಮಗು ಪ್ರಜ್ಞೆ ತಪ್ಪಿ ಆ ಮಗುಗೆ ವೆಂಟಿಲೇಟರ್ 2 ದಿನಗಳ ಕಾಲ ವೆಂಟಿಲೇಟರ್ ಇಟ್ಟು ಆ ಮಗು ಕೊನೆಗೆ ಏನು ಚಿಕಿತ್ಸೆ ಸಿಗದಲ್ಲೇ ಪಾಪ ಮಗು ತೀರೋಗುತ್ತೆ. 5 ವರ್ಷದ ಮಗು, ತಂದೆ ತಾಯಿ ಆದವ್ರಿಗೆ ಮಕ್ಕಳಿಗೆ 5 ವರ್ಷದ ಮಗು ತಮ್ಮ ಕಣ್ಮುಂದೆನೆ ಈಗ ಆದಾಗ ಯಾವ ರೀತಿಯಾಗಿ ಎಷ್ಟು ದುಃಖ ಆಗಿರ್ಬೋದು, ಎಷ್ಟು ನೋವಾಗಿರ್ಬೋದು. ಅದು ಈ ತರಕ್ಕೆ ನಾವು ನಮ್ಮ ಮಗುನ ಬದುಕಿಸ್ಕೊಳಕಾಗಿಲ್ವ ಅನ್ನುವಂತ ಅಸಹಾಯಕತೆಯಲ್ಲಿ ಅವ್ರು ಎಷ್ಟು ನರಳಿರ್ಬೋದು, ಎಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಪಾಪ ಅವರು ಯಾರಿಗೆ ಆಗ್ಲಿ ನಮ್ಮ ಪ್ರೀತಿ ಪಾತ್ರ ಮಕ್ಕಳಂತ ಅಂದ್ರೆ ಮಕ್ಕಳಿಗೆ ಎಲ್ಲರೂ ಗೊತ್ತು, ನಮ್ಮ ಮಕ್ಕಳು ನಮ್ಗೆ ಸರ್ವಸ್ವ. ಅವರು ನಮ್ಮ ಇಡೀ ನಾವು ಬದುಕಿರೋದ್ರಿಂದ ನಮ್ಮ ಮಕ್ಕಳಿಗೆ ಎನ್ನುವಂತ ಒಂದು ಫೀಲ್ ಬರುವಂತದ್ದು ತಂದೆ ತಾಯಿಗಳಿಗೆ. ಅಂತ ಮಗು ಕಳ್ಕೊಂಡಾಗ ನನ್ನ ಮಗುಗೆ ನಾನು ನ್ಯಾಯ ಕೊಡ್ಸಕ್ಕಾಗ್ಲಿಲ್ಲ, ನನ್ನ ಮಗುನ ಬದುಕಿಸ್ಕೊಳಕ್ಕಾಗ್ಲಿಲ್ಲ ಅಂತ ಹೇಳಿ ಪಾಪ ಅಕ್ಷರಶಃ ಪರದಾಡಿದ್ದಾರೆ. ಯಾರ್ಯಾರಿಗೆ ಹೋಗ್ಬೇಕಿತ್ತೋ ತಮ್ಗಾದಂತ ಅನ್ಯಾಯಕ್ಕೆ ನ್ಯಾಯ ಪಡ್ಕೊಳ್ಳೋದಕ್ಕೆ ಎಲ್ಲರನ್ನೂ ಹೋಗಿ ಭೇಟಿ ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಪೊಲೀಸರು ದೂರ್ನ ಸ್ವೀಕಾರ ಮಾಡಲ್ಲ. ಕೊನೆಗೆ ಅವರು ಹೋಗಿ ಹೆಲ್ತ್ ಕಮಿಷನರ್ ಭೇಟಿ ಮಾಡಿ ಆ ಡಾಕ್ಟರ್ ಮಾಡಿದಂತಹ ನೆಗ್ಲಿಜೆನ್ಸಿ ಏನಿದೆ ಅದ್ರ ಬಗ್ಗೆ ದೂರು ಕೊಡ್ತಾರೆ. ಅದರಲ್ಲಿ ಪಾಪ ಅಲ್ಲಿರುವಂತ ಯಾರೋ ಒಂದಷ್ಟು ಜನ, ಎಲ್ಲಾ ಕಡೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅಲ್ಲಿರುವಂತ ಒಬ್ಬ ಒಳ್ಳೆ ಇವತ್ತಿರುವಂತ ಒಬ್ಬ ಅಧಿಕಾರಿ
ಇದನ್ನೆಲ್ಲ ಕೇಳಿಸ್ಕೊಂಡು ನೋಡ್ಕೊಂಡು ಹೌದಾ ಹಿಂಗೆಲ್ಲ ಆಯ್ತಾ ಅಂತ ಕೇಳಿ ಕೊನೆಗೆ ಅವರು ಒಂದು ರಿಪೋರ್ಟ್ ನ ಬರೀತಾರೆ. ಆ ರಿಪೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಡಾಕ್ಟ್ರು ಆಂಟಿ ಸ್ನೇಕ್ ವಿನಮ್ ಆಸ್ಪತ್ರೆಯಲ್ಲಿ ಇದ್ದಾಗಲೂ, ಅಂದ್ರೆ ಔಷಧಿ ಆಸ್ಪತ್ರೆಯಲ್ಲಿ ಇದ್ದಾಗಲೂ ಕೂಡ, ಆಸ್ಪತ್ರೆಯಲ್ಲಿ ಆ ಮಗುವಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಎಲ್ಲಾ ವ್ಯವಸ್ಥೆ ಇದ್ದಾಗಲೂ ಕೂಡ ಇವನು ಬೇಕಂತಾನೆ ವಿನಾಕಾರಣ ಬೇರೆ ಆಸ್ಪತ್ರೆಗೆ ಕಳಿಸಿದ್ದು, ಅದು ಆಂಬುಲೆನ್ಸ್ ಕೊಡದೇ ಇರ್ತಕ್ಕಂಥದ್ದು ಅವನು ಮಾಡಿದಂತ ಎಡವಟ್ಟು ಅಂತ ಹೇಳಿ ಅವನನ್ನ ಸಸ್ಪೆಂಡ್ ಮಾಡ್ತಾರೆ ಕಮಿಷನರ್. ಅದಾದ್ಮೇಲೆ ಪಾಪ ಇವರು ಸಸ್ಪೆಂಡ್ ಆಯ್ತು, ಅವನಿಗೆ ಸಸ್ಪೆಂಡ್ ಆದ್ಮೇಲೆ ಮತ್ತೆ ಬಂದು 3 ತಿಂಗಳ ಆದ್ಮೇಲೆ ಕೆಲಸ ಮಾಡ್ಬೋದಲ್ವಾ? ಆತರ ಅದೇ ಅಯೋಗ್ಯ ಕೆಲಸನ, ಅದೇ ಮುಟ್ಟಾಳ ಕೆಲಸನ, ಅದೇ ಮೂರ್ಖ ಕೆಲಸನ, ಅದೇ ಮನುಷ್ಯ ವಿರೋಧಿ ಕೆಲಸವನ್ನ ಡಾಕ್ಟ್ರು ಮಾಡ್ತಾನೆ ಹೋಗ್ಬೋದಲ್ವಾ? ಅದು ನ್ಯಾಯ ಸಿಕ್ಕೊಂಗಾಗಲ್ಲ ಅಂತ ಹೇಳಿ ಮತ್ತೆ ಇವರು ಅವನಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ಪೊಲೀಸರಿಗೆ ದೂರು ಕೊಟ್ಟರು. ಪೊಲೀಸರು ದೂರು ತಗೊಂಡಿರಲ್ಲ, ದೊಡ್ಡ ಮನಸ್ಸು, ನಾಚಿಕೆ ಆಗ್ಬೇಕು ಇವರ ಮುಖಕ್ಕೆ ಪೊಲೀಸು ಯೂನಿಫಾರ್ಮ್ ಹಾಕೋದಕ್ಕೆ ಅಯೋಗ್ಯರಿಗೆ. ಇವರ ಮಕ್ಕಳಿಗೆ ಏನಾದ್ರೂ ಆದ್ರೆ ಗೊತ್ತಾಗುತ್ತೆ, ಯಾವ್ದೇ ಮಕ್ಕಳಿಗೆ ಪಾಪಿಗಳ ಮಕ್ಕಳಿಗೂ ಏನೋ ಆಗ್ಬಾರ್ದು. ನನ್ಗೆ ಗೊತ್ತು ಆ ದುಃಖ ಹೇಗಿರುತ್ತೆ ಒಬ್ಬ ತಂದೆ ತಾಯಿಗಳಿಗೆ ಅಂತ ಪಾಪಿಗಳಿಗೂ ಅದು ಆಗ್ಬಾರ್ದು. ಆದ್ರೆ ಇಂಥ ಪಾಪಿಗಳು ಅವ್ರಿಗೆ ಅಷ್ಟು ದುಃಖದಲ್ಲಿ ಇದ್ರು IGP ಭೇಟಿ ಮಾಡಿದ್ದಾರೆ. ಯಾರು ಗೊತ್ತಾ? IGP ನ ಹೋಗಿ ಭೇಟಿ ಮಾಡಿದ್ದಾರೆ, SP ನ ಹೋಗಿ ಭೇಟಿ ಮಾಡಿದ್ದಾರೆ. SP ಪಾಪ ಇನ್ನ ಯುವಕ, ಇತ್ತೀಚೆಗೆ ಕಳೆದ 5-6 ವರ್ಷದಲ್ಲಿ IAS ನ ಮುಗಿಸ್ಕೊಂಡು ಬಂದು IPS ಆಗಿ SP ಆಗಿರೋಂಥವ್ನು. ಇವರೆಲ್ಲ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ನಮ್ಮಂತೂ ಅರ್ಥ ಆಗ್ತಾ ಇಲ್ಲ. ಆತ ಇವನ್ಯಾರು IGP ಗಿರೀಶ್ ಅಂತ IGP. ಪಾಪ ಆತ IGP ಆಗೋದಕ್ಕೆ ಹೈಯರ್ ರ್ಯಾಂಕ್ ಇಂದ ಬಂದು ಲೋವರ್ ರ್ಯಾಂಕಿಗೆ ಏನು ಬೇಕಾಗಿರುವಂತ ವ್ಯವಸ್ಥೆ ಮಾಡಿಕೊಂಡು ಲೋವರ್ ರ್ಯಾಂಕಿಗೆ ಬಂದು ತಾನು IGP ಆಗಿ ಉಳ್ಕೋಬೇಕು, ದಂಧೆ ಮಾಡ್ಕೊಂಡು ಬದುಕಬೇಕು, ಯೂನಿಫಾರ್ಮ್ ಹಾಕೊಂಡು ಅಂತ ಹೇಳಿ ದಂಧೆ ಮಾಡೋದಕ್ಕೆ IGP ಆಗಿರುವಂತ ಗಿರೀಶ್ ಅನ್ನುವಂತ ಒಬ್ಬ ಅಯೋಗ್ಯ IGP. ಇನ್ನೊಬ್ಬ SP, ರಾಮನಗರದ SP. ಇವರೆಲ್ಲ ಏನ್ರಯ್ಯ, ಅಸಹ್ಯ ಆಗಲ್ವೇನ್ರಯ್ಯ? ಪಾಪ ಅವ್ರು ಬಂದಿರೋದೇನು, ಅವ್ರ ನೋವೇನು, ಏನಕ್ಕಾಗಿ ಬಂದಿದ್ದಾರೆ? ಅಲ್ಲಿ ಕಮಿಷನರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಮಗುವಿಗೆ ಸಾಯೋದಕ್ಕೆ, ಆ ಮಗುವಿಗೆ ಚಿಕಿತ್ಸೆ ಕೊಡಂತ ಡಾಕ್ಟ್ರೇ ಕಾರಣ ಅಂತ ಡಾಕ್ಟರ್ ಮೇಲೆ ಕ್ರಿಮಿನಲ್ ಪ್ರಕರಣವನ್ನ ದಾಖಲೆ ಮಾಡು ಅಂತ ಹೇಳಿ ದೂರು ಕೊಟ್ರೆ ನಿಮ್ಮ ಕರ್ತವ್ಯ ಮಾಡೋದಕ್ಕೆ ಅವ್ರು ಅಲಿಬೇಕಾ? ಅವ್ರ ದೇಶದ ಪ್ರಜೆ ಕಂಡ್ರೆ ಅವರು. ನೀವು ನಮ್ಮ ಕೂಲಿ ಕೆಲಸ ಮಾಡ್ಬೇಕಾಗಿರೋ ನೀವು ಕೂಲಿಗಳು ಇವತ್ತು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸೋದಕ್ಕೆ ನೀವು ಈ ತರದ ಧೋರಣೆಯನ್ನ ತೋರ್ತೀರಾ ಅಂತ ಅಂದ್ರೆ, ನಾನೊಂದು ಚಪ್ಪಲಿ ಹೊಡೆ ನಿಮ್ಗೆ ಸಿಕ್ಕಿದ್ರೆ, ನೀವಿಬ್ಬರಿಗೂ ಅಯೋಗ್ಯರಿಗೆ ನಾಚಿಕೆ ಆಗಲ್ಲ, ಅಸಹ್ಯ ಅನ್ಸಲ್ಲ ನಿಮ್ಗೆ? ನೀವು ಮನುಷ್ಯರಾಗೋದಕ್ಕೆ ಲಾಯಕ್ಕಿಲ್ಲ. ನಿಮ್ಮನ್ನ ನಾವು ಹೋಗಿ IGP SP ಮಾಡ್ಕೊಂಡು ಕುತ್ಕೊಂಡಿದೀವಲ್ಲ, ಪಾಪ ಇವ್ರು ಹೋದ್ರೆ SP ಹೇಳ್ತಾರಂತೆ, ನಾವು ಹೋಗಿ ನಮ್ಗೆ ಗೊತ್ತು, ನಾವು ಮಾಡ್ತೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ ಅಂತ. ನೀವೇನು ಎನ್ಕ್ವೈರಿ ಮಾಡೋದು? ಒಬ್ಬ ಡಾಕ್ಟರ್ನ, ಆ ಡಾಕ್ಟ್ರು ಮೇಲಿರುವಂತ ಕಮಿಷನರ್ ಹೇಳಿದ್ದಾರೆ ಅವನೊಬ್ಬ ಅನ್ಫಿಟ್ ಅಂತ ಹೇಳಿ, ಅವ್ನು ಮಾಡೋದು ಮೂರ್ಖ ಕೆಲಸ, ಅನ್ನ ತಿನ್ನೋ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ. ಪಾಪ ಇವ್ರ ಮೇಲೆ ಹೋಗಿ ಮತ್ತೆ ಕೋರ್ಟ್ಗೆ ಹೋಗಿದ್ದಾರೆ, ಹೈಕೋರ್ಟ್ ಡೈರೆಕ್ಟ್ ಮಾಡಿದೆ. ಹೈಕೋರ್ಟ್ ಡೈರೆಕ್ಟ್ ಮಾಡಿ ಅಯ್ಯೋ ಇದೊಂದು ಇಷ್ಟೊಂದು ಅನಾಹುತ ಆಗಿದೆಯಲ್ಲ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಶುರು ಮಾಡ್ರಯ್ಯ, ಅವ್ನ ಸಂಬಂಧಪಟ್ಟವ್ರ ಮೇಲೆ ಆಕ್ಷನ್ ತಗೊಳ್ರಿ ಅಂತ ಹೇಳಿ ಪೊಲೀಸರಿಗೆ ಡೈರೆಕ್ಟ್ ಮಾಡಿದ್ರೆ ಹೈಕೋರ್ಟ್ಗೂ ಮೇಲೆ ಕೊಡ್ತಾ ಇಲ್ಲ. ಅಂದ್ರೆ ಇವ್ರಿಗೆ ಯಾರಿಗೆ ಬುಕ್ ಆಗ್ತಾ ಇದಾರೆ? ಪೊಲೀಸರು ಯಾರಿಗೆ ಕೆಲಸ ಮಾಡ್ತಾ ಇದಾರೆ? ಇವಾಗ ಯಾವ್ದು ಖಾಸಗಿ ವಿಚಾರಗಳಾದ್ರೆ, ಯಾವ್ದೋ ಇನ್ನೊಂದು ಜಮೀನ್ದು, ಇನ್ನೊಂದು ದುಡ್ಡಿಂದು, ಹಣದ್ದು ಆದ್ರೆ ನಿಮ್ಮ ಅಸಹ್ಯ ಏನು, ನಿಮ್ಮ ದುರಾಸೆಗೆ ತಿನ್ನಬಾರದು, ತಿಂತಿರಲ್ಲ ಅದನ್ನು ತಿನ್ನಿ ಅಲ್ಲ ಅವ್ರ ಹತ್ರ. ಆದ್ರೆ ಪಾಪ ಇವ್ರು ಬಂದಿರೋದೇನಪ್ಪ ನಿಮ್ಮ ಹತ್ರ? ತಮ್ಮ 5 ವರ್ಷದ ಪುಟಾಣಿ ಮಗುನ ಕಳ್ಕೊಂಡು ಆ ದುಃಖದಲ್ಲಿ ಅಲ್ಲ ನಮ್ಮ ಮಗುನ ಕಳ್ಕೊಂಡಿಲ್ಲ ಅಂತ ಹೇಳಿ ನ್ಯಾಯ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಬಂದ್ರೆ, ಇಂಥವ್ರು ನ್ಯಾಯ ಕೊಡ್ಸೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ನಿಮ್ಗೆ ಯಾವ ಬಟ್ಟೆ ಹಾಕೋಬೇಕು ಅಂತ ಹೇಳಿ ನನ್ಗೆ ಅನಿಸ್ತಾ ಇಲ್ಲ. ಸೀರೆ ಉಟ್ಕೋಬೇಕಂತ ಹೇಳ್ತಾ ಇದ್ದೆ, ಪಾಪ ಸೀರೆ ಉಟ್ಕೊಂಡ್ರೆ ಹೆಣ್ಮಕ್ಳು ಏನೇನೋ ಮಾಡಿದ್ದಾರೆ, ಪ್ರಪಂಚದಲ್ಲಿ ಏನೇನೋ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೋಗೇ ಮಾಡಬಾರ್ದು ನಿಮ್ಮನ್ನ ಅಂತ ಹೇಳಿ ನಾನು ಅದು ಮಾತನ್ನ ಹೇಳ್ತಾ ಇಲ್ಲ ಅಯೋಗ್ಯರ. ನನ್ಗಂತೂ ಬಹಳ ಬೇಸರ ಆಗ್ತಾ ಇದ್ದಾನೆ. ಹೇಳಿದೆ ಅವ್ರಿಗೆ, ಹೋಗೋಣ ನಡ್ರಿ, ಅವ್ನು ಯಾಕೆ ಕೇಸ್ ಮಾಡಲ್ಲ, ನಮ್ದು 15 ಕೇಸ್ ಆಗಲಿ, ನನ್ಗೂ 16ನೇ ಕೇಸ್ ಆಗಲಿ, ನಾನು ಬರ್ತೀನಿ ಅಂತ ಅವ್ರಿಗೆ ಹೇಳ್ದೆ. ಪಾಪ ಸರಿ ಇಲ್ಲ, ನಾಳೆ ಇನ್ನೊಬ್ರನ್ನ ಹೋಮ್ ಸೆಕ್ರೆಟರಿ ಒಬ್ಬರನ್ನ ನೋಡೋದಿದೆ, ನೋಡ್ಕೊಂಡು ಬರ್ತೀವಿ, ಅದು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ರೆ ನಾವು ಅಲ್ಲೇನೆ ಹೋಗಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ನಾನಂತೂ ಅವ್ರ ನನ್ನ ಮೇಲೆ 3 ಕೇಸ್ ಮಾಡ್ಲಿ, ನಾನು ಇಂಥವ್ರಿಗೆ ಚಪ್ಪಲಿ ಹೊಡೆಯೋದು ನಾನು. ಪಾಪ ಇವ್ರಿಗೆ ಇಷ್ಟೆಲ್ಲ ಅನ್ಯಾಯ ಆಗಿರೋರಿಗೆ ನೀವು ನ್ಯಾಯ ಕೊಟ್ಟಕ್ಕೆ ಆಗಿಲ್ಲ ಅಂತ ಅಂದ್ರೆ ಬೇಕು ಬೇಡ. ಜನ ಯಾವಾಗ ಅಟ್ಟಾಡಿಸ್ಕೊಂಡು ನಿಮ್ಗೆ ಒಳ್ಳೆತರ ಬದಮಾಯಿಸ್ತಾರ? ಪಾಪಿಗಳ ನೀವು.
ಆಟ ಆಡ್ತಾ ಇದ್ದೀರಾ. KRS ಪಕ್ಷ ಇವತ್ತು ಇದಕ್ಕೇನೆ ನಿಮ್ಮ ಇಂಥ ಆಟಾಟೋಪಗಳಿಗೆ, ನಿಮ್ಮ ಈ ತರದ ಉಡಾಪೆ, ದುರಾಂಕಾರ, ದರ್ಪ ಇವೆಲ್ಲವನ್ನ ಸರಿ ಮಾಡೋದಕ್ಕೆ ಇವತ್ತು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ನೀವು ಮೇಲಿನ ಮೇಲೆ ಈ ತರಕ್ಕೆ ಜನರ ಮೇಲೆ ದೌರ್ಜನ್ಯ, ಶೋಷಣೆ ಮಾಡ್ತೀರಾ, ಜನರನ್ನ ಆಟ ಆಡಿಸ್ತೀರಾ, ಜನರನ್ನ ಹಿಂಸಿಸ್ತೀರಾ ಅಂತ ಅಂದ್ರೆ ಏನ್ರೇ ಮಾಡ್ಬೇಕು? ನಿಮ್ಗೆ ಗೌರವ ಕೊಡ್ಬೇಕಾ? ನಿಮ್ಗೆ ಬೆಲೆ ಕೊಡ್ಬೇಕಾ? ನಿಮ್ಗೆ ಮರ್ಯಾದೆ ಕೊಡ್ಬೇಕಾ? ಅಯೋಗ್ಯರ. ಸೊ ಈ ತರದ ಒಂದು ಪರಿಸ್ಥಿತಿನ ತಂದೊಡ್ಡಿದ್ದಾರೆ. ಸಂಬಂಧಪಟ್ಟಂತ ಮಿನಿಸ್ಟರ್ ಆಗ್ಲಿ, ಪಾಪ ಪ್ರಿಯಾಂಕ್ ಖರ್ಗೆ ಅವರು ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ, ಒಳ್ಳೆಯವರು ಅಂತ ಹೇಳ್ತಾರೆ, ತುಂಬಾ ಸೆನ್ಸಿಬಲ್ ಅಂತ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವಾದ್ರೂ ದಯವಿಟ್ಟು ಅವ್ರಿಗೆ ನ್ಯಾಯ ಕೊಡಿಸಿ. ನನಗಂತೂ ಬಹಳ ಬೇಸರ ಆಯ್ತು, ಬಹಳ ನೋವಾಯ್ತು. ಮಕ್ಕಳಿರುವಂತವ್ರಿಗೆ ಯಾರಿಗಾದ್ರೂ ನಿಜಕ್ಕೂ ಒಂದ್ ರೀತಿಯಲ್ಲಿ ಏನಾಗುತ್ತೆ, ನನಗೆ ಕೇಳ್ತಿದಂಗೆ ತಡ್ಕೊಳಕ್ಕಾಗಿಲ್ಲ, ಆ ತರಕ್ಕೆ ಆಗುತ್ತೆ ಅವರ ಸ್ಟೋರಿನ ಕೇಳಿ. ಇಷ್ಟೆಲ್ಲ ಮಕ್ಕಳಿರೋ ಮಗುಗೆ, ಒಂದ್ ಮಗುಗೆ ಅವನು ಅಯೋಗ್ಯ. ಬೇರೆ ಬೇರೆ ಡಾಕ್ಟರ್ಗಳು ಹೆಂಗ ಸಮಸ್ಯೆ ಆಗ್ಬಿಟ್ಟಿದೆ ಅಂತಂದ್ರೆ ಪಾಪ 5:30 ಹೋಗಿದ್ದಾರೆ, ಪಾಪ ಮಗು ಕರ್ಕೊಂಡು 5:30 ಹೋಗಿದ್ದಾರೆ. ಹಾಗಾಗಿ ಈಗ ನಾನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ಕೊಂಡ್ರೆ ನಾನೆಲ್ಲೋ ನನ್ನ ಖಾಸಗಿ ಆಸ್ಪತ್ರೆ ಕ್ಲಿನಿಕ್ ಹೋಗಿ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಕೆಲವೊಂದ್ ಜನ ಡಾಕ್ಟರ್ಗಳು, ಪಾಪಿಗಳು ಅಲ್ಲೋಗಿ ದುಡ್ಡಿನ ಆಸೆಗೆ ಅಲ್ಲೋಗೋದಕ್ಕೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ರೋಗಿಗಳಿಗೆ ಇಷ್ಟ ಇರಲ್ಲ. ಅವ್ರಿಗೆ ಹೇಗೋ ಸಾಕಣ್ಣ ಮುಂದಕ್ಕೆ ಹೋಗ್ಬಿಡ್ಲಿ ಅವರು ಅಂತ ಧೋರಣೆಯಲ್ಲಿ ಡಾಕ್ಟರ್ಗಳು ಇವತ್ತು ಇರ್ತಾರೆ. ಆ ತರದ್ದೇ ಕೆಲಸವನ್ನ ಮಾಡಿ ಪಾಪ ಇವತ್ತು ಆ ಮಗುವಿಗೆ ಸಾವಿಗೆ ಅವನು ಕಾರಣ ಆಗಿದ್ದಾನೆ. ಶಿಕ್ಷೆ ಆಗ್ಬೇಕಿತ್ತವ್ರಿಗೆ. ಶಿಕ್ಷೆ ಆಗಿಲ್ಲ ಅಂತಂದ್ರೆ ಇನ್ನ ಎಷ್ಟು ಜನರ ಜೀವನದಲ್ಲಿ ಇವರು ಆಟ ಆಡ್ಬೋದು. ನಾಳೆ ದಿವಸ ಆ ಗಿರೀಶ್ ಮನೆಯವರು ಅಥವಾ ಇವನ್ಯಾರು ಶ್ರೀನಿವಾಸ್ ಗೌಡ ಇವ್ರ ಮನೆಯವರು ಸಾವಿಗೂ ಕೂಡ ಅವನು ನಾಳೆ ದಿವಸ ಡಾಕ್ಟರ್ ಕಾರಣ ಆಗ್ಬೋದಲ್ವಾ? ಒಂದ್ ಸ್ವಲ್ಪ ಪರಿಜ್ಞಾನ ಮಾಡೋರಿಗೆ, ನೀಚರಿಗೆ, ಅಯೋಗ್ಯರಿಗೆ. ಸೊ ಹಾಗಾಗಿ ನಾನು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ನಮ್ಮ ಪಕ್ಷ ಈ ವಿಚಾರಕ್ಕೆ ಎಂಟನೇ ಸಂದರ್ಭದಲ್ಲಿ ನಾವು ನಿಮ್ಮ ಬೆಂಬಲಿಕ್ಕೆ ಇರ್ತೀವಿ. ನಿಮ್ಗೆ ನ್ಯಾಯ ಕೊಡೋ ತನಕನೂ ನಿಮ್ಮ ಹೋರಾಟದಲ್ಲಿ ನಮ್ಮ ಪಕ್ಷ ಭಾಗಿಯಾಗಿರುತ್ತೆ ಅಂತ ನಾನು ಹೇಳಿದ್ದೀನಿ ಅವ್ರಿಗೆ. ಹಲವಾರು ವಿಚಾರಗಳು ಪಾಪ ಏನೆಲ್ಲ ಹೋರಾಟ ಮಾಡಿದ್ದಾರೆ ಅಂತ ಹೇಳಿ ಪಾಪ ಅವರೇ ಒಂದಷ್ಟು ವಿಚಾರಗಳನ್ನ ನಿಮ್ಗೆ ಹೇಳ್ತಾರೆ. ದಯವಿಟ್ಟು ಕೇಳಿ. ಥ್ಯಾಂಕ್ ಯು.